ಅಯ್ಯೋ ಕನಕೋರ ವಿಧಿಯೇ, ಇನ್ನು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ನನ್ನ ದುಃಖದ ಕಟ್ಟೆ ಹೊಡೆದೋಯ್ತು. ನನ್ನ ದುಃಖ ಯಾರ ಹತ್ರ ತೋಡ್ಕೊಳ್ಳಿ? ನಿನ್ನ ಹತ್ರ ನನ್ನ ದುಃಖ ತೋಡ್ಕೊಳ್ಳ, ಅಥವಾ ನಿನ್ನ ಹತ್ರ ತೋಡ್ಕೊಳ್ಳ, ಅಥವಾ ಈ ಕಬ್ಬಿಣದ ಕಂಬಕ್ಕೆ ತೋಡ್ಕೊಳ್ಳ, ಈ ಕಾಂಪೌಂಡ್ಗೆ ತೋಡ್ಕೊಳ್ಳ, ಈ ಕಬ್ಬಿಣದ ಮನೆಗೆ ತೋಡ್ಕೊಳ್ಳ, ಅಥವಾ ಅಲ್ಲಿ ನೆಟ್ಟಗೆ ನಿಂತಿರುವ ಲೈಟ್ ಕಂಬಕ್ಕೆ ತೋಡ್ಕೊಳ್ಳ? ಯಾರ ಹತ್ರ ತೋಡ್ಕೊಳ್ಳಿ ಅಣ್ಣ. ಏನಪ್ಪ ನಿನ್ನ ಹತ್ರ ಏನಾದ್ರು ತೋಡ್ಕೊಳ್ಳ? ಹೋಗಲ್ಲ ಅಣ್ಣ ಅಣ್ಣ, ಅಯ್ಯೋ ನಾನು ಕಣ್ಣೀರು ಹಾಕೋದಕ್ಕೆ ಬಕೆಟ್ ಎಲ್ಲಪ್ಪ ಇದೆ? ನೀನೇ ಗೋಳು, ನಾನೇ ಬಕೆಟು. ಸುಂಟ್ರಗಾಳಿಸಿನ ನೀನ ಅಪ್ಪ? ಮೆಟ್ರೋ ಟಿಕೆಟ್ಗಳು, ಪ್ಲಾಸ್ಟಿಕ್ ಬಕೆಟ್ ಕೇಳ್ಬೇಡ. ಸುಂಟ್ರಗಾಳಿ, ನನಗಿರುವಷ್ಟು ಗೋಳುಗಳು, ದುಃಖಗಳು, ದುಮ್ಮಾನಗಳು ಜೈಲ್ ಸೇರಿ ಬೇಲಿ ಹೊಡೆದಾಡ್ತಾರೋ ಯಾವ ಮಿನಿಸ್ಟ್ರಿಗೂ ಇಲ್ಲ. ಸೂಪರ್ ಆಗಿರೋ ಹುಡುಗಿನ ಡಿನೋಟಿಫೈ ಮಾಡಕ್ ಹೋಗಿ ಸಿಕ್ಬಿದ್ಯೋ ಏನೋ. ಲೋ ಸೀನಪ್ಪ, ಈ ಹೆಣ್ಣು ಹೊನ್ನು ಮಣ್ಣು ಮೂರಲ್ಲಿ ಯಾವ್ದನ್ನ ನೆಚ್ಕೊಂಡ್ರು ಬಾಯಿಗೆ ಮೊನ್ನೆ. ನನ್ನ ಹೆಂಡತಿ ಜಾಜಿ ಜಂಬಲ್ದಿನಿ ಇದ್ದಾಳಲ್ಲ, ನೋಡಕ್ ರಂಬೆ, ಪ್ಲಾಸ್ಟಿಕ್ ಬೊಂಬೆ. ಸೀನಪ್ಪ, ನೀನು ಸಿಕ್ಕಾಪಟ್ಟೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಪ್ಪ. ಅವಳು ಬೊಂಬೆ ಅಲ್ಲ ಕಣೋ, ಬಾಂಬೋ. ನಮ್ಮ ಮನೇಲಿರೋ ಎಲ್ರು ನನ್ನ ವಿರುದ್ಧ ಎತ್ಕಟ್ಬಿಟ್ಟು ನನ್ನ ಹತ್ರ ಇರೋದ್ನೆಲ್ಲ ಹಂಗಂಗೆ ಕಿತ್ಕೊಂಡು ನನ್ನನ್ನ ಹಂಗಂಗೆ ಮೊಟಾಶ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಗರ್ಜನೆ ಮಾಡೋದಲ್ವೇನೋ? ಗಂಡು ಕುರಿ ವಂಶದ ಕಟ್ಟ ಕಡೆ ತುಂಡು ಅಂತ ಓಡ್ಕೋತ್ಯಾ? ಸೀನಪ್ಪ, ನಾನು ಯಾವಾಗ ಹುಲಿ ತರ ಗರ್ಜನೆ ಮಾಡ್ಬೇಕು ಅಂತ ಅವಳ ವಿರುದ್ಧ ಸತತ ನಿಲ್ತೀನೋ, ಆವಾಗೆಲ್ಲ ನನ್ನ ಬಾಯಿಂದ ಬರೀ ನಾಯಿ ಮರಿ ತರ ಸೌಂಡ್ ಬರುತ್ತೆ ಕಣ. ನನ್ನ ಕತೆ ಯಾರ ಹತ್ರನ ಹೇಳ್ಕೊಳ್ಳೋ, ಅದು ಒಂದು ದೊಡ್ಡ ಕತೆ ಕಣ. ಆ ತೆಂಗಿನ ಮರ ನೋಡ್ತಾ ಇರೋ ಆ ಫ್ಲಾಶ್ ಬ್ಯಾಕ್ ನಿನಗೆ ಗೊತ್ತಾಗುತ್ತೆ. ಈ ತಿಂಗಳು ಈ 3 ಟರ್ನ್ ಕೊಟ್ಬಿಟ್ರೆ ಮುಂದಿನ ತಿಂಗಳು 6 ಆಗ್ಬಿಡುತ್ತೆ. ನೀನಲ್ಲೇ ಇರು. ಒಂಚೂರು ಓಪನ್ ಮಾಡಿಪ್ಪ, ದೇವ್ರು ಕೊಡ್ತೀನಿ. ಅದ್ರೊಳಗಡೆ ಹಾಕಮ್ಮ, ನೀವು ಹಾಕಿ ಹೇಳಿ ಅಂದ್ರೆ ಮುಚ್ಚಿಬಿಡಿಪ್ಪ. ಕೂತ್ಕೊಳ್ಳೆ. ಎಲ್ರಿ ಓವರ್ ಎಲ್ಲ ಬರೀ ನೋ ಬಾಲ್ಗಳೇ ಬೀಳ್ತಾ ಇವೆ. ನೀವ್ ಎಷ್ಟ್ ಬೇಕಾದ್ರೂ ಬೌಲಿಂಗ್ ಮಾಡಿ, ನನ್ಗೆ 3000 ಕೊಡಿ, ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಇವತ್ತು ನಾನು ಬ್ಯಾಂಕಿಗೆ 1 ಅಲ್ಲ 2 ಅಲ್ಲ 3 ಅಲ್ಲ, ಒಟ್ಟು 4 ಲಕ್ಷ ರೂಪಾಯಿಗಳನ್ನ ಕಟ್ಟಬೇಕು. ಆ 4 ಲಕ್ಷಕ್ಕೆ 5,000 ರೂಪಾಯಿ ಕಮ್ಮಿ ಇದೆ ಅಂತ ನಾನು ಒಟ್ಟಾಡ್ತಾ ಇದ್ರೆ, ಅನೇ ನನಗೆ 5,000 ರೂಪಾಯಿ ಕೊಡುವಂತ ಬಂದಿದೆಯಲ್ಲ, ತೆಪ್ಪು ಕೂತ್ವಾ. ಮಗನೇ, ಇವತ್ತು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀನಿ. ಅಮ್ಮನ ಕೊಟ್ಟು ಮಾತನ್ನ ಉಳಿಸ್ಬೇಕಂದ. ಸಂಬಳ ಕೊಡ್ತೀರಾ ಅಂತ 3 ದಿವಸದಿಂದ ಕಾಯ್ತಾ ಇದೀನಿ. 1ನೇ ತಾರೀಕು ಆಗೋಯ್ತು. ಇವತ್ತು ನನ್ನ ಸಂಬಳ ಎಣಿಸ್ಬಿಡಿ ಯಜಮಾನ್ರೆ. ಚಂಪಾ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನು ಇಲ್ಲಿ ಬೇಡ ಅಂತ ನೀವು ಕೇಳಿದಷ್ಟು ದುಡ್ಡು ನಾನು ಕೊಡ್ತಾ ಹೋಗ್ಬಿಟ್ರೆ ನನ್ನ ಬ್ರೀಫ್ ಕೇಸ್ ಎಲ್ಲ ಖಾಲಿ ಆಗ್ಬಿಡ್ತು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಹಾಗಂತ ನಾವು ಸುಮ್ಮನೆ ಇರಕ್ಕಾಗಲ್ಲ. ನಾನು ಒಂದು ತರ ಹುಲಿ ಇದ್ದಂಗೆ, ಒಂದು ಸಲ ಗುಟ್ರಾಕ್ಬಿಟ್ರೆ ನೀವೆಲ್ಲರೂ ನಿಂತ ಜಾಗದಲ್ಲಿ ಹಂಗಾಗಿ ಅದ್ರ ಹೋಗ್ಬಿಡ್ತೀರ. ಇವರು ಹುಲಿ ಅಲ್ಲ, ಇಲಿ. ಏನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ, ಒಟ್ನಲ್ಲಿ ಈ ಮನೆನ ಕಿತ್ಕೊಳ್ಳೋ. ಗಂಡು ಗಲಿ ಅನ್ನಬಾರ್ದು, ಗಂಡು ಇಲಿ ಅನ್ಬೇಕು. ನೀನು ಮನೆ ಮಂದಿ ಎಲ್ಲ ಸೇರ್ಕೊಂಡು ನಿಮ್ಗೆ ಹೊಡಿತಿರ್ಬೇಕಾದ್ರೆ ಸತ್ತಂಗ್ ನಾಟಕ ಮಾಡೋದಲ್ದನ. ನಿನ್ನೆ ಸತ್ತಿದ್ರೆ ಇವತ್ತು ಬದುಕ್ತಾ ಇದ್ಯಾ? ಬೇಸಿರಪ್ಪ, ಅದನ್ನು ಮಾಡ್ಬಿಟ್ಟೆ ಕಣ. ಇನ್ನೇನು ನಾನು ಸತ್ತೇ ಹೋದೆ ಅನ್ನೋ ತರ ನಾಟಕ ಮಾಡಿದೆ. ಆಗ ಏನಾಯ್ತು ಗೊತ್ತಪ್ಪ? 1 ನಿಮಿಷ ಯಾರು ಯಾವ ಮರದ ಕಡೆ ನೋಡ್ಲಿ? ಯಾವ್ದೋ ಒಂದು ಮರ ನೋಡಲೆ, ನಾನು ಬೇಗ ಫ್ಲಾಶ್ ಬ್ಯಾಕ್ ಹೇಳ್ಬೇಕು. ಹೊದ್ದುಗಟ್ಲ ಹವಿಗೆ ಉಸು ಸಿಕ್ಕಾಕೊಂಡಿರ್ಬೋದು. ಚೆನ್ನಾಗಿ ಎದೆ ಗುದ್ದಿ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ಪ್ರಥಮ ಚಿಕಿತ್ಸೆ ಅಲ್ಲ ಕಡ್ರ, ಅಂತಿಮ ಚಿಕಿತ್ಸೆ. ಅಣ್ಣವ್ರು ನನ್ನ ಪ್ರಾಣ ತೆಗೆದ್ಬಿಡ್ತಾ ಇದ್ರಲ್ಲ. ಹೋಗಿಲ್ವಾ? ಹೋಗಿತ್ತು ಕಣಪ್ಪ. ಈ ನಿಮ್ಮ ಏಟುಗಳನ್ನ ತಾಳಾರ್ದೆ ಮತ್ತೆ ವಾಪಸ್ ಬಂದ್ಬಿಡ್ತು. ಅದೇ ನೀನು ಮಾಡಿದ ತಪ್ಪು. ಸುಸ್ತಾಗಿ ಬೀಳೋ ಬದಲು ಕೋಮಾ ಸ್ಟೈಲ್ ಹೋಗ್ಬಾರ್ದಿತ್ತ? ಆಡೋ ಮಾತಿಗೆ ಒಂದು ಅರ್ಥ ಬೇಡವೇನ? ನಾನು ಕೋಮಾಗ ಹೋಗ್ಬಿಟ್ಟಿದ್ರೆ ಏನಪ್ಪ ಆಗ್ತಿತ್ತು? ಕೋಮಾಕ್ ಹೋಗಿದ್ರೆ ನಿನ್ ಮೇಲೆ ಅಟ್ಯಾಕ್ ಮಾಡೋದು ಕಮ್ಮಿ ಆಗಿರೋದು. ಅಲ್ಲ ಕಣ ಸೀನಪ್ಪ,
ಈಗ ನಾನು ಕೋಮಾಗ ಹೋಗ್ಬಿಟ್ಟಾಗ ನನ್ನ ನೆಪ್ಸೋದಕ್ಕೆ ನನ್ನ ಪರವಾಗಿ ನನ್ನ ಜನಗಳು ಅಂತ ಯಾರಪ್ಪ ಇರ್ತಾರೆ? ನಿನಗ್ ಬೇಕಾಗಿರೋ ಡಾಕ್ಟರ್ನ ನಾನು ಕಳಿಸ್ತಿದ್ದೆ. ನನಗೆಲ್ಲ ಗೊತ್ತಾಗೋಯ್ತು. ಲೇಸಿನ ನಾನು ಈಗಿಂದೀಗಲೇ ಕೋಮಾಗ ಹೋಗ್ಬಿಡ್ತೀನಪ್ಪ. ಇಲ್ಲ ಬೇಡ, ಮನೇಲಿ ಹೋಗು. ದೇವರು ಕೊಟ್ಟ ತಂದೆ, ನಾನು ಯಾಕೋ ಕೋಮಾಗ ಹೋಗ್ತೀನಿ ಅಂತ ಅನಿಸ್ತಾ ಇದೆ. ನಾನು ಬದುಕಬೇಕು ಅಂದ್ರೆ ಅರ್ಜೆಂಟಾಗಿ ಡಾಕ್ಟರ್ ಕರ್ಸ್ಕೊಂಡ್ರೆ. ಪೇಷಂಟ್ ಯಾವಾಗ ಸತ್ತಿದ್ದು? ಯಾರು? ಪಾಂಡ್ರಂಗ. ಸೋನಿ ಡಾಕ್ಟ್ರೆ, ಅವ್ರು ಸತ್ತಿಲ್ಲ. ನಿಧಾನವಾಗಿ ಸಾಯ್ಲಿ. ಓ ದೇವರೇ, ಈ ಪಾಪಿಯನ್ನು ಕ್ಷಮಿಸು. ಪಾಪಿ ನಾನಾ? ಅಲ್ಲ, ನಾನು. ಡಾಕ್ಟ್ರೆ, ನನ್ನ ಹಬಿಗೆ ಏನಾಗಿದೆ, ಅವ್ರ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಇವರು ಯಾರ ಯಜಮಾನ್ರು? ನಮ್ಮ ಯಜಮಾನ್ರು. ಓ ದೇವರೇ, ಈ ಪಾಪಿಯನ್ನು ಕ್ಷಮಿಸು. ಪಾಪಿ ನೀವಾ? ಅಲ್ಲ, ನೀವಿಬ್ರು. ಪಾಂಡ್ರಂಗಂಗೆ ಮೊದಲು ಜ್ಞಾನ ಬರಲಿ, ಆಮೇಲೆ ಅವ್ನ ಹೆಂಡತಿ ಯಾರು ಅಂತ ಅವನೇ ಹೇಳ್ತಾನೆ. ಮೊದಲು ಅವನಿಗೊಂದು ಇಂಜೆಕ್ಷನ್ ಕೊಡ್ತೀನಿ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಆಮೇಲೆ ಮಂಪದ ಪರೀಕ್ಷೆ ಮಾಡ್ತೀನಿ. ಅವ್ನ ಮನ್ಸಲ್ಲಿ ಏನಿದೆ ಎಲ್ಲ ತಿಳ್ಕೊಬೋದು. ಯಾರು ಅವ್ನು ಹೇಳಿದ್ರು ಕೇಳಿಸ್ಕೋಬಾರ್ದು. ಅವ್ನು ಹೇಳೋ ಉತ್ತರಗಳನ್ನ ಏನಿದ್ರು ನಾನು ಮಾತ್ರ ಕೇಳಿಸ್ಕೋಬೇಕು. ಹೋಗಿ ಹೋಗಿ ಹೋಗಿ. ಬನ್ನಿ ಬನ್ನಿ ಬನ್ನಿ. ಪಾಂಡ್ರಂಗ, ಪಾಂಡ್ರಂಗ, ನಾನು ಡಾಕ್ಟರ್ ಫಂಗಸ್ ಫರ್ನಾಂಡಿಸ್ ನಿನಗೆ ಮಂಪರ್ ಪರೀಕ್ಷೆ ಮಾಡ್ತಾ ಇದ್ದೀನಿ. ಇದು ನಿನ್ ಕೆನ್ನೇನೆ, ಕಟ್ತಾ ಇರೋದು ನಾನೇನೆ. ಪಾಂಡ್ರಂಗ, ಏನಾಯ್ತು? ಇದು ಕೋಮ ಹೋಗ್ಬೇಡ. ನಾನು ಬದುಕಿರಬಾರ್ದು, ನಾನು ಸಾಯ್ಬೇಕು. ಒಂದಲ್ಲ ಇಬ್ಬರು ಹೆಂಡ್ರಿದಾರಲ್ಲ ನಿಮ್ಗೆ ನೋಡ್ಕೊಳ್ಳೋದಿಕ್ಕೆ. ಸಾಯ್ಬೇಕು. ಇಬ್ಬರಂಡಿರ ಜಂಜಾಟ ಇರೋ ತೆಗಿನೆಯ ಕಾಟ. ಊರಲ್ಲಿ ಮದುವೆ ಆಗು. ಮಂಪರ್ ಪರೀಕ್ಷೆ ಮಾಡ್ತಾ ಇದ್ದೀನಿ. ಪಾಂಡ್ರಂಗ, ಪಾಂಡ್ರಂಗ, ನೀನ್ ಯಾಕೆ ಸಾಯ್ಬೇಕು? ಅದು ಸಾಲ ಶೇಟ್ ಹತ್ರ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟಿದ್ದೀನಿ. ಸಾಲ ಸಾಲ ಯಾಕೆ ಮಾಡಕ್ ಹೋದೆ? ಅದು 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 ಪಾಂಡ್ರಂಗ, ಪಾಂಡ್ರಂಗ, ಅಯ್ಯೋ ಮತ್ತೆ ಕೋಮಾಗ ಹೋದ್ನಲ್ಲ. ಪಾಂಡು ಸೇಟು ಹತ್ರ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಹೀಗಾಗಿರೋದು. ಯಾಕೆ ಸಾಲ ಮಾಡ್ಕೊಂಡ ಅಂತ ನನ್ನಿಂದ ಚೆನ್ನಾಗಿ ನಿಮ್ಗೆ ಗೊತ್ತು. ಅವ್ನ ಪ್ರಾಣ ನಿಮ್ ಕೈಯಲ್ಲಿದೆ. ಬೇಕು ಅಂದ್ರೆ ಕಾಪಾಡ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ಚೆನ್ನಾಗಿ ನೋಡ್ಕೊಂಡ್ರೆ ಬದುಕ್ತಾನೆ, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಮಲ್ಕೊಂಡ್ಬಿಡ್ತಾನೆ. ಬಂದೆ. ರಾಮ್ ರಾಮ್. ಯಾರೀ ನೀವು? ಪಾಂಡ್ರಂಗ ಮಹಾರಾಜ್ಗೆ ಇದ್ದಾರೆ. ಅವರು ಕೋಮದಲ್ಲಿದ್ದಾರೆ. ನೀವ್ಯಾರೀ? ಏ ಭಗವಾನ್, ಅವ್ರದಕ್ಕೆ ಕೋಮಾಗೆ ಹೋಗಿದೆ. ಅವ್ರು ಚೆನ್ನಾಗಿ ಇರ್ಬೇಕು. ನಮ್ದಕ್ಕೆ ಅಂಗಡಿಗೆ ಬಂದು ಸಾಲಾಗೆ ಮಾಡಿದ್ದಾರೆ. ಏನು ಸಾಲ ಮಾಡಿದಾರ? ಅಷ್ಟೇ ಅಲ್ಲ, ಇಡೀ ಮನೆಗೆ ನಮ್ದಕ್ಕೆ ಬರ್ಕೊಟ್ಟಾವ್. ನೀವು ದುಡ್ಡಿಗೆ ಕೊಡ್ಲಿಲ್ಲ ಅಂದ್ರೆ ಮನೆ ಜೊತೆಗೆ ನಿಮ್ನು ಎತ್ತಾಕೊಂಡು ಹೋಗ್ತಾವ್. ಏನಪ್ಪ ನೋಡಿಪ್ಪ, ಯಾವನ ನನ್ನ ಎತ್ತಾಕೊಂಡು ಹೋಗ್ತಾನಂತೆ. ನಾನ್ ಬದುಕಿರ್ಬೇಕಾದ್ರೆ ನಾನು ಹೆಂಡ್ತಿನ ಎತ್ತಾಕೊಂಡು ಹೋಗ್ತೀನಿ ಅಂತಾರ ಅವನು. ಇವನೇ ಇವನೇನು ಒಳ್ಳೆ ದಡಿಯ ಇದ್ದಂಗಿದ್ದಾನೆ. ಏನಪ್ಪ ಹೊಡಿರಿ. ನೀನು ನಮ್ದಕ್ಕೆ ಹೊಡಿತಾವ್, ನಾವು ಸೇಟ್ಗೆ ಇದ್ದೀವಿ. ನಮ್ದಕ್ಕೆ ಅಥವಾ ಚೆನ್ನಾಗೇ ಇದ್ದಾರೆ. ನೀವು ಒಂದ್ಗೆ ಹೊಡ್ರೆ ನಾವು 10ಗೆ ಹೊಡಿತೀವಿ. ಪಾಂಡ್ರಂಗ ಅವರು ನಮ್ಮ ಹತ್ರ ಸಾಲಾಗೆ ತಗೊಂಡಿದ್ದಾರೆ. ನೀವೇನ ಸಾಲ ಕೊಟ್ರ ಸೇಟು? ಹೌದು, ನಮ್ದಕ್ಕೆ ಹತ್ರ ಸಾಲಾಗೆ ತಗೊಂಡು ವಾಪಸ್ಗೆ ಕೊಟ್ಟಿಲ್ಲ. 10 ಲಕ್ಷ ದುಡ್ಡಿಗೆ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಬಿಡಕ್ಕಿಲ್ಲ. ಜೈಲಿಗೆ ಎತ್ತಾಕೊಂಡು ಹೋಗ್ತಾವ್. ಅಲ್ಲಿ ದೊಡ್ಡ ದೊಡ್ಡ ಮಂದಿ ಜೊತೆ ಮುದ್ದೆ ಮುಗಿ ಮುಡಿಬೇಕಾಗ್ತದೆ. ವಾಟ್ ಆರ್ ಯು ಸೀಯಿಂಗ್? ಅವ್ನು ಸಾಲ ಕೊಟ್ಟಿರೋದ್ರಿಂದಾನೆ ಹಬೀಗ ಕೋಮಾಗ ಹೋಗಿರೋದು. ಚೆನ್ನಾಗಿ ಲೆಸನ್ ಟೀಚ್ ಮಾಡಿ. ಟ್ಯೂಷನ್ ಫೀಸ್ ಕೊಡೋದಿಲ್ವಾ? ಅಂದ್ರೆ ಸುಮ್ನೆ ಲೆಸನ್ ಟೀಚ್ ಮಾಡಕ್ ಆಗುತ್ತಾ? ನಿಮ್ಮಿಬ್ರು ಯೋಗ್ಯತೆ ನನಗೆ ಗೊತ್ತಿಲ್ಲ. ಪಾಂಡು
ನಂಗನ್ನ ನೀನು ಎತ್ತಾಕೊಂಡು ಹೋಗ್ತ್ಯಾ? ಹಾಗೇನಾದ್ರು ಮಾಡಿದ್ರೆ ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀವಿ. ನಮ್ದಕ್ಕೆ ಹೊಡಿತಾವ್, ನಾವು ಸುಮ್ಮನೆ ಇರಕ್ಕಿಲ್ಲ. ನಮ್ದಕ್ಕೆ ಪಾಸು ಪಿಸ್ತೂಲ್ಗೆ ಐತೆ. ಬಂದು ಬಿಟ್ಲಾ? ಯಾಕೋ ಹೆದರ್ಕೋತಾ ಇದ್ರಾ? ಲೈಸೆನ್ಸ್ ಇದೆ ಅಂತ ಮೊದ್ಲು ಕೇಳ್ರ. ರುಕೋ, ನಮ್ದಕ್ಕೆ ಹೊಡಿತಾವ್ ಸೆಟ್ ಅವ್ನ ಕೈಯಲ್ಲಿ ಮಾಡಿದ್ನ ಅಲ್ವಾ? ನಮ್ದಕ್ಕೆ ಹೊಡಕ್ಕೆ ಬಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾವ್, ನಿಮ್ನ ಜೈಲ್ಗೆ ಹಾಕಿಸ್ತಾವ್. ಬನ್ನಿ ಡಾಕ್ಟರ್ ನಳಿನಿ, ಬನ್ನಿ. ಪೇಷಂಟ್ ಯಾರು? ನನ್ನ ಹಬಿ ಕೋಮಾ ಸ್ಟೇಜಿಗೆ ಹೋಗ್ಬಿಡ್ತಾರೆ. ಹೇಗಾದ್ರೂ ಮಾಡಿ ಆ ಕೋಮಾ ಸ್ಟೇಜಿಂದ ವಾಪಸ್ ಬ್ರಿಂಗ್ ಮಾಡಿ ಇವ್ನ ಬದುಕಿಸ್ಕೊಡಿ. ಯಾವಾಗ ಕೋಮಾ ಹೋದ್ರು? ಹೇ ಗಂಡಗಲೇಶ್ವರ, ಹುಡುಗಿ ನೋಡೋದಕ್ಕೆ ಸಖತ್ತಾಗಿದೆ. ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಬಂದ್ರೆ ಜೀವನ ಪರ್ಯಂತ ಟ್ರೀಟ್ಮೆಂಟ್ ತಗೋಬಹುದು ತಂದೆ. ಏನಾದ್ರೂ ಮಾಡಿ ಹಬಿನ ಕೋಮಾ ಸ್ಟೇಜಿಂದ ವಾಪಸ್ ಬ್ರಿಂಗ್ ಮಾಡಿ ನಾರ್ಮಲ್ ಮಾಡಿದ್ರೆ ನಿಮ್ ಕೊಡೋ ಫೀಸ್ ಜೊತೆಗೆ ಒಂದು ದೊಡ್ಡ ಗಿಫ್ಟ್ ಪ್ರೆಸೆಂಟ್ ಮಾಡ್ತೀನಿ. ಇಂಥ ಸುಂದರವಾದ ಪೇಷಂಟ್ಗಳು ನಮ್ಗೆ ಸಿಗೋದೇ ಅಪರೂಪ. ನೀವು ನಿಮ್ ಗಂಡನ ನನಗೆ ಬಿಟ್ಬಿಡಿ. ವಾಟ್ ಯು ಮೀನ್? ಗಾಬರಿ ಆಗ್ಬೇಡಿ, ಇವ್ರಿಗೆ ಟ್ರೀಟ್ ಮಾಡಿ ನಾರ್ಮಲ್ ಮಾಡಿ ನಿಮ್ಗೆ ಒಪ್ಪಿಸ್ತೀನಿ. ಪ್ಲೀಸ್ ಸ್ವಲ್ಪ ಆಚೆ ಇಡ್ತೀರಾ? ನಾನು ಇವ್ರನ್ನ ಚೆಕ್ ಮಾಡಬೇಕು. ಓಕೆ ಓಕೆ, ಬೇಡ ಪ್ರಾಬ್ಲಮ್, ಪ್ಲೀಸ್. ಯಾರು ನೀನು ಚೆಲುವೆ? ನಾನು ಡಾಕ್ಟರ್ ನಳಿನಿ. ಮತ್ತೆ ಕೋಮಾ? ಎಷ್ಟು ಸುಂದರವಾಗಿದ್ದಾನೆ. ನಾನು ನಿನ್ನ ನಾರ್ಮಲ್ ಮಾಡಿ ಆ ಜಾಜಿಗೆ ಡಿವೋರ್ಸ್ ಕೊಡಿಸಿ ನಾನೇ ಮದುವೆ ಆಗ್ತೀನಿ. ಪ್ರಪಂಚನೆಲ್ಲ ಸುತ್ತಾಡ್ತೀನಿ. ಪಾಂಡು, ನಾನು ಮತ್ತೆ ಬರ್ತೀನಿ. ನಿನ್ನ ಮೊದಲಿನ ಹಾಗೆ ನಾರ್ಮಲ್ ಮಾಡ್ತೀನಿ. ಅಮೆರಿಕಾಗೋ ಲಂಡನ್ಗೋ ನಿನ್ನ ಎತ್ತಾಕೊಂಡು ಹೋಗ್ತೀನಿ. ಗಂಡು ಗಲಿ ವಂಶದ ಹುಡುಗ ಸಿಗೋದೇ ಅಪರೂಪ. ಆ ಜಾಜಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನಿನ್ ಬರಲಾ? ಹಾ, ಬರ್ತೀನಿ. ಬಾಯ್. ಬೇಸಿನಾ ಏನ ಎಲ್ಲ ಸರೋಯ್ತಾ? ಡಾಕ್ಟ್ರು ಅಂದ್ರೆ ಡಾಕ್ಟ್ರು ಕಣ. ನಾನಾ? ಥ್ಯಾಂಕ್ ಯು. ನಂತವ್ ಡಾಕ್ಟರ್ ಆಗಿ ಬಂದ್ರೆ ನನಗೇನೋ ಪ್ರಯೋಜನ? ನಿನಗ್ ಪ್ರಯೋಜನಕ್ಕೆ ಬರೋ ಬೇರೆ ಡಾಕ್ಟ್ರು ಬೇರೆ ಇದಾರೋ? ದೂರದಿಂದ ನೋಡೋದಕ್ಕೆ ಅಪ್ಸರೆ, ಮಧ್ಯಕ್ಕೆ ಬಂದು ನಿಂತ್ರೆ ರಂಬೆ, ಹತ್ರಕ್ಕೆ ಬಂದ್ಬಿಟ್ರಂತೂ ಮೇನಕ್ಕೆ ಕಣ. ನೀನು ಮೇಕೆ ಹಾಕ್ತೀಯ, ಹುಷಾರು. ಲೇ ಸುಂಟ್ರಗಾಳಿಸಿನ, ನನಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಮನೆಯವರೆಲ್ಲ ಸೇರ್ಕೊಂಡು ಡಾಕ್ಟರ್ ನಳಿನಿ ಅನ್ನೋಳ್ಳ ಕರ್ಸ್ಬಿಟ್ಟಿದ್ದಾರೆ ಕಣೋ. ಎಷ್ಟು ಸುಂದರವಾಗಿದ್ದಾಳೆ ಗೊತ್ತೇನೋ? ಅವಳಿಗಿನ್ನು ಮದುವೆ ಇಲ್ಲ, ಮುಂಜಿ ಇಲ್ಲ ಕಣೋ. ಅದ್ಭುತವಾಗಿದ್ದಾಳೆ ಕಣ. ಅವಳನ್ನ ಯಥಾಚಿಕ್ಕೆ ಇಷ್ಟಪಟ್ಬಿಟ್ಟಿದ್ದೀನಿ ಕಣ. ಅವಳು ಬಂದು ನನಗೆ ಟ್ರೀಟ್ಮೆಂಟ್ ಕೊಟ್ಟು ಹೋದಾಗಿಂದ ನಾನು ಸೂಪರ್ ಸೀನಾ. ಸೂಪರ್ ಅಲ್ಲ, ಪಾಪರು. ನನ್ನನ್ನು ಮರ್ತು ಅವಳಿಂದ ಹೋಗ್ಬೇಡ. ಯಾಕಪ್ಪ? ಲಾರಿ ಹಿಂದೆ ನಾರಿ ಹಿಂದೆ ಓಡಿದ್ರೆ ಬಾಯಿಗೆ ಮಣ್ಣೆ ಬೀಳೋದು. ಡಾಕ್ಟ್ರೆ, ನಾನು ನಿಮ್ಮನ್ನೇ ಬಿಲೀವ್ ಮಾಡಿದ್ದೀನಿ. ಹೇಗಾದ್ರೂ ಮಾಡಿ ನನ್ನ ಹಬಿನ ಸೇವ್ ಮಾಡಿ ಪ್ಲೀಸ್. ನಳಿನಿ ಅವರೇ, ಮುಂಚೆ ಬಂದಿ ಡಾಕ್ಟರ್ಗಿಂತ ನೀವೇ ಎಷ್ಟು ವಾಸಿ. ದಯವಿಟ್ಟು ನಮ್ಮ ಯಜಮಾನ್ರನ್ನ ಮೊದಲಿನ ತರ ಮಾಡ್ತೀರಾ? ಚಂಪಾ, ಅವರು ನನ್ನ ಯಜಮಾನ್ರು. ನನಗೂ ಅಷ್ಟೇ. ಅನ್ಸ್ತಾನೆ ಇನ್ನೇನು. ಮತ್ತೆ ಅವ್ರು ನನಗೆ ತುಂಬಾ ಇಷ್ಟ ಆಗಿದ್ದಾರೆ. ಮರಿಬೇಡಿ. ಡಾಕ್ಟರ್ ಹೋದ್ರೆ ಏನಂತೆ? ನಾನು ಒಂದ್ ಹೆಣ್ಣಲ್ವಾ, ನನಗೂ ಹುಳಿ ಮಾಡಿಕೆ ತಿನ್ಬೇಕಂತ ಆಸೆ ಇರುತ್ತೆ. ನೀವು ನಮ್ಮ ಯಜಮಾನ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾನು ಬಿಡಲ್ಲ. ನೀವು ನನ್ನನ್ನ ತಡೆಯಕ್ ಆಗಲ್ಲ. ನೀ ಚಂಪಾ, ಕೋಮಲ್ಲಿರೋರ್ನ ಸೇವ್ ಮಾಡೋದು ಇಂಪಾರ್ಟೆಂಟ್ ಕಣೆ. ಆ ಅಮ್ಮ ನಮ್ಮ ಯಜಮಾನ್ರ ಬಗ್ಗೆ ಏನೇನೋ ಹೇಳ್ತಿದ್ದಾರೆ. ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನು ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಪಾಂಡು, ಪಾಂಡು, ಪಾಂಡುರಂಗ, ಮಗು ತರ ಹೊರಗಿದ್ದೀರಾ. ನೀವು ನೋಡ್ತಾ ಇದ್ರೆ ಹಾಗೆ ಹಾಗೆ ಹಾಕ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನಿಮ್ಮಂತ ಪೇಷಂಟ್ ಸಿಕ್ಕಿದ್ರೆ ನನ್ನ ಅದೃಷ್ಟ. ಯಾವ ಜನ್ಮದಲ್ಲಿ ನಾವಿಬ್ರು ಪ್ರೇಮಿಗಳಾಗಿದ್ವೋ ನನಗೆ ಗೊತ್ತಿಲ್ಲ. ನಾನೀಗ ನಿಮಗೆ ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡಿದ ತಕ್ಷಣ ನಿಮ್ಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೀವು ನನ್ನ ಇಷ್ಟಪಡಬೇಕು. ಯಾರೇ ನೀನು ಚೆಲುವೆ? ನಾನು ಡಾಕ್ಟರ್ ನಳಿನಿ. ಮರ್ತ್ಬಿಟ್ರಾ? ಯಾವುದೋ ಜನ್ಮದಲ್ಲಿ ನೋಡಿದ ನೆನಪು. ಹೌದು, ನಮ್ದು ಜನ್ಮ ಜನ್ಮಾಂತರದ ಪ್ರೀತಿ.
ಸರಿ ಹೋದ್ರಾ? ಓ ಸರಿ ಹೋಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣ್ರಿ. ಓಮ ನನ್ನನ್ನು ಮತ್ತು ನಿಮ್ಮನ್ನು ಸೇರಿಸುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣ್ರಿ. ನಾನು ಕಾಯಿಲೆ ಬಿದ್ದಿದ್ದು ಒಳ್ಳೇದಾಯ್ತು ನೋಡಿ. ಇಲ್ಲಿ ಕಳಿಸ್ದ ಅನ್ಸುತ್ತೆ. ಅದು ಡಾಕ್ಟರ್ ನಳಿನಿ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಮ ಜೊತೆ ಹಾಡನ್ನ ಹಾಡಬೇಕು, ಡಾನ್ಸ್ನ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ನನಗೂ ಅಷ್ಟೇ, ನಾವಿಬ್ರು ಹಾಡ್ಬೇಕು ಅನ್ಸುತ್ತೆ. ಹೌದಾ? ಹಾಗಿದ್ರೆ ಮತ್ತೆ ಆಗ್ತಾರ ಕೊಡಿ ಇಲ್ಲಿ ಶುರು ಹಚ್ಕೊಂಡೆ ಬಿಡಿ. ಹೃದಯವೇ ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೆ ದಿನವಿಡೀ ನಿನ್ನಯ ನೆನಪನೆ ನೆರುವೆ ಸೆಳೆತಕ್ಕೆ ಸೋಲಿತ. ಏನಾಯ್ತು? ಓ ಈಗ ತಾನೇ ಕೋಮೆಯಿಂದ ಇದ್ರಲ್ಲ, ಕುಂದು ಸುಸ್ತಾಗಿರ್ಬೇಕು. ಬನ್ನಿ ಆಚೆ ಹೋಗೋಣ. ನಳಿನಿ, ಇಲ್ಲಿ ನನ್ನ ಮತ್ತು ನಿಮ್ಮ ಮಧ್ಯೆ ನಡೀತಲ್ಲ ಆ ವಿಷಯನ ಆಚೆ ಕಡೆ ಇರೋ ಯಾರ ಹತ್ರನೂ ಹೇಳ್ಕೊಳಕ್ ಹೋಗ್ಬಿಡಿ. ಅಯ್ಯೋ ನಾನೇ ಕೇಳಲಿ, ಇದು ಪರ್ಸನಲ್ ಟ್ರೀಟ್ಮೆಂಟ್. ಬನ್ನಿ ಆಚೆ ಹೋಗೋಣ. ಹೌದು, ಎದ್ರು ಮಾತಾಡಿದ್ರು ನಡೆದ್ರು, ಆದ್ರೆ ಈಗ ಸ್ವಲ್ಪ ಯಾಕೆ ಸುಸ್ತಾಗ್ಬಿಟ್ಟಿದ್ದಾರೆ. ಡಾಕ್ಟರ್ ನಳಿನಿ, ನನ್ನ ಹಬಿಗೆ ಶಕ್ತಿ ಕೊಟ್ಟು ನನ್ನ ಹಬಿನ ಸೇವ್ ಮಾಡ್ಬಿಟ್ರಿ. ದಿನ ಫ್ರೆಶರ್ ಅಲ್ಲಿ ವಾಕ್ ಮಾಡ್ಕೊಂಡು ಬಂದ್ರೆ ಇನ್ನ ಬೇಗ ಹುಷಾರಾಗ್ತಾರೆ. ಕರ್ಕೊಂಡು ಹೋಗಿ ಬನ್ನಿ. ರೇ ಜಾಜಿ ಅವರೇ, ಹಾಬಿ ವಾಕ್ ಮಾಡಿದ್ರೆ ಹೆಲ್ತ್ ಒಳ್ಳೇದು. ಗೋ 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 ಗೋ. ನೀನೇನ್ ಹೋಗು, ಸುಮ್ಮನೆ ನೀವು ಹೋಗಿ ಕರ್ಕೊಂಡು ಹೋಗಿ. ಮೈ ಡಿಯರ್ ಲೇಡಿ ಡಾಕ್ಟರ್ ನಳಿನಿ, ನನಗಂತೂ ಈ ಟ್ರೀಟ್ಮೆಂಟು ಇಷ್ಟ ಆಗೋಯ್ತು ಕಣ್ರಿ. ಇಂತಹ ಒಂದು ಅದ್ಭುತವಾದ ಐಡಿಯಾ ನಿಮ್ಮ ತಲೆನಲ್ಲಿ ಅದು ಹೇಗೆ ಬಂತು? ನಿಮ್ಗೆ ಫ್ರೆಶ್ ಏರ್ ಬೇಕು. ಆಚೆ ಕಡೆ ಬಂದು ಸುತ್ತಾಡಿದ್ರೆ ನಿಮ್ ಮನಸ್ಸು ಸರಿ ಹೋಗುತ್ತೆ. ಅಲ್ಲ, ನೀವು ನನ್ನ ಬಗ್ಗೆ ಇಷ್ಟೊಂದು ಎಕ್ಕಾಚಕ್ಕೆ ಆಸಕ್ತಿ ತೋರಿಸ್ತಾ ಇದ್ದೀರಲ್ಲ, ಅದು ಯಾಕೆ ಅಂತ. ನೀವು ನೋಡ್ತಿದ್ದ ಹಾಗೆ ನೀವು ನನಗೆ ತುಂಬಾ ಇಷ್ಟ ಆದ್ರಿ. ಅದ್ ಸರಿ, ನೀವು ಕೋಮಗೆ ಮತ್ತೆ ಯಾಕೆ ಹೋದ್ರಿ? ಪಕ್ಷ ನಾನು ಕೋಮಾಗ ಹೋಗದೆ ಇದ್ರೆ ನೀವು ನನಗೆ ಸಿಗ್ತಾ ಇದ್ದ? ನೀವು ನನಗೆ ಸಿಗ್ಬೇಕು ಅಂತಲೇ ನಾನು ಕೋಮಾಗ ಹೋಗಿದ್ದು. ನಿಜವಾಗ್ಲೂ? ನಮ್ಮ ತಾಯಿಯಣೆಗೂ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ನನ್ನ ಕೈಯಿಂದ ಎಕ್ಕಾಚಿಕ್ಕಿ ದುಡ್ಡನ್ನ ಖರ್ಚು ಮಾಡಿಸ್ತಾ ಇದ್ದೆ. ಹೇಗಾದ್ರೂ ಮಾಡಿ ಆ ಖರ್ಚನ್ನ ತಡೆಗಟ್ಟಬೇಕು ಎನ್ನುವ ಏಕಮಾತ್ರ ಕಾರಣಕ್ಕೆ ನಾನು ಕೋಮಾಗ ಹೋಗೋ ಥರ ನಾಟಕ ಮಾಡ್ತಾ ಇದ್ದೆ. ಹೌದಾ? ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು. ಯಾರಿಗೂ ಹೇಳೋದ್ ಬೇಡ, ನಮ್ಮಲ್ಲೇ ಇರ್ಲಿ. ಥ್ಯಾಂಕ್ ಯು ಡಾಕ್ಟರ್ ನಳಿನಿ, ನೀವು ಟ್ರೀಟ್ಮೆಂಟ್ ಕೊಡೋದಕ್ಕೆ ದಿನಾ ಬರಬೇಕು. ಶೋರ್, ಖಂಡಿತ ಬರ್ತೀನಿ. ಬನ್ನಿ ಹೋಗೋಣ. ಬನ್ನಿ. ನಾನು ಯಾರಾದ್ರೂ ಆಗಿರ್ಲಿ, ನೀವಿಬ್ರು ಯಾರು ಅಂತ ನೋಡಿದ್ರೆ ಗೊತ್ತಾಗಲ್ವನ ರೌಡಿಗಳು. ಅಯ್ಯೋ ಏನ್ರಿ ಮಾಡೋದು ಇವಾಗ? ಡಾಕ್ಟರ್ ನಳಿನಿ, ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ. ಇಂಥ 108 ಜನರನ್ನ ದಿನದಲ್ಲಿ 108 ಸಲ ಸಂಭಾಳಿಸ್ಬಿಡ್ತೀನಿ. ನಾನು ವಿಚಾರಿಸ್ಕೊತೀನಿ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಿಗೆ ಒಂದ್ಸಲ ಖಾತೆ ಕಡೆ ಎತ್ಕೊಂಡು ಎಡಗೈ ಎತ್ತಿದ್ರೆ ಬೀರಕ್ಕೆ ಸರಿ, ಬಾಲ್ಗೈ ಎತ್ತಿದ್ರೆ ಬೀರ ಮದಕರಿ. ಜಾಸ್ತಿ ಮಾತಾಡ್ಬೇಡ, ಕೊಡ್ತೇ ಇಲ್ಲ 2 ಬಿಡ್ಲ. ನೀವೇನಪ್ಪ ನನಗೆ 2 ಬಿಡೋದು? ನಾನೇ ನಿಮ್ಮಿಬ್ರಿಗೂ 3 ಬಿಡ್ತೀನಿ. ಬನ್ನಿಪ್ಪ. 1, 2, 3. ನಿಮ್ಮಂತ ಹೀರೋನ ನನ್ನ ಲೈಫಲ್ಲೇ ನೋಡಿಲ್ಲ. ಫಸ್ಟ್ ಟೈಮ್ ನೋಡ್ತಿರೋದು ಗೊತ್ತಾ? ಅಂದ್ಹಾಗೆ ನೀವು ನನ್ನ ಲೈಫ್ ಪಾರ್ಟ್ನರ್ ಆಗ್ತೀರಾ? ಅದು ಡಾಕ್ಟರ್ ನಳಿನಿ, ಇನ್ನು ಮುಚ್ಚುಮರೆ ಮಾಡಿಬಿಟ್ರೆ ಆ ದೇವ್ರನ್ನ ನನ್ನ ಮೆಚ್ಚಲ್ಲ. ನಾನು ಎಲ್ಲ ಕಾಡ್ಕೊಂಡ್ಬಿಡ್ತೀನಿ. ಅದು ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿಲ್ದಂಗೆ ನಾನು ನಿಮ್ಮನ್ನ ಲವ್ ಮಾಡಕ್ಕೆ ಶುರು ಮಾಡ್ಬಿಡ್ತೀನಿ. ನಮ್ಮ ತಾಯಿಗೂ ನೋಡಿ, ನೀವು ನನಗೆ ಜೀವನ ಪರ್ಯಂತ ಇದೇ ಥರ ಟ್ರೀಟ್ಮೆಂಟ್ ಕೊಡಬೇಕು, ಇದೇ ಥರ ಪ್ರತಿನಿತ್ಯ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ನನ್ನ ನಮ್ರ ಕೋರಿಕೆ. ಶೋರ್. ಹೌದಾ? ಖಂಡಿತ. ವಾಕಿಂಗ್ ಶುರು ಮಾಡೋಣ. ಏನು ಯಜಮಾನ್ರೆ, ಆ ಡಾಕ್ಟರ್ ನಳಿನಿ ಬಂದಾಗ ಮಾತ್ರ ಸರಿಯಾಗಿ ಇರ್ತೀರಾ. ಈಗ ನಂತರ ಮಾತಾಡ್ತಿಲ್ಲ. ಗಲಾಟೆ ಮತ್ತಿನ್ನೇನಂತೆ, ಆ ಡಾಕ್ಟರ್ ನಳಿನಿ ಬಂದಾಗ ಮಾತ್ರ ಸರಿಯಾಗಿ ಇರ್ತಾರೆ. ಅವ್ರು ಹೋದ್ಮೇಲೆ ಹೀಗಾಡ್ತಾರೆ. ಈ ಚಂಪಾ, ಆ ಡಾಕ್ಟರ್ ನಮ್ಮ ಅಣ್ಣನ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ನಮ್ಮ ಅಣ್ಣ ಕಂಡ್ಬಿಡ್ತಾನೆ. ನಿಮ್ಗೇನೆ ದುಃಖ? ಅಯ್ಯೋ ಪಾಂಡುರಂಗ, ಅಯ್ಯಯ್ಯೋ ಹುಟ್ಟೋದ್ರೆ ಜೀವಕ್ಕೆ ಅಪಾಯ. ಬದುಕಲ್ಲ. ಓ ದೇವ್ರೆ, ನಮ್ ಪೇಷಂಟ್ ಬದುಕಲ್ಲ ಅಂದ್ರೆ ನಾನು ಬದುಕಲ್ಲ. ನೋಡಿಲಿ, ಈ ಚಾಕು ತಗೊಂಡು ನಾನು ಚುಚ್ಕೊತೀನಿ. ಪಾಂಡುರಂಗ, ಈ ಜೀವ ನಿಮಗೆ ಅರ್ಪಿತ.
ಒಂದ್ಸಲ ಜೀವನದಲ್ಲಿ ಯಾವತ್ತೂ ಕೋಮಾಗ ಹೋಗಲ್ಲ. ನಾನೀಗ ಸಂಪೂರ್ಣವಾಗಿ ಹುಷಾರಾಗ್ಬಿಡ್ತೀನಿ. ನಮ್ಮ ತಾಯಣೆ ಜಾಜಿ ನನ್ ಕೆಲಸ ಮುಗೀತು. ನಿನ್ ಗಂಡ ಪೂರ್ತಿ ಹುಷಾರಾಗಿದ್ದಾರೆ. ಇನ್ಮೇಲಾದ್ರೂ ನಿನ್ ಕಂಟ್ರೋಲ್ ಇಟ್ಕೋ, ಇಲ್ಲಾಂದ್ರೆ ಒಂದಲ್ಲ ಒಂದಿನ ನಿನ್ ಕೈ ಕೊಡ್ತಾರೆ. ಏನ್ರಿ ಮನೆ ಕೇಳಿದ್ರೆ ಕೋಮಾಗ ಹೋಗ್ತೀರಾ? ಈ ನಳಿನಿ ಕಂಡ್ರೆ ನಿಮ್ಗೆ ಇಷ್ಟನಾ? ನನ್ನ ಹತ್ರನೇ ಡ್ರಾಮಾ ಆಡ್ತೀರಾ? ನಾನು ಯಾವಾಗ ನಾಟಕ ಮಾಡಿದ್ದೀನಿ? ಸಾಕ್ ಸುಮ್ನೆ ರೀ. ನೀವು ಪ್ಲಾನ್ ಮಾಡ್ಬೇಕು ಅಂತ ಆ ಸುಂಟ್ರ ಗಾಳಿ ಸೀನ ಹತ್ರ ಫೋನಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಸೀನಪ್ಪ ಏನಾಯ್ತಪ್ಪ? ಸೇಟು ತರ ಚೆನ್ನಾಗಿ ನಾಟಕ ಮಾಡ್ಬಿಟ್ಟು ತಪ್ಪಿಸ್ಕೊಂಡ್ಬರೋದೇ ದೊಡ್ಡ ಸಾಹಸ ಆಗೈತ್ ಕಣ. ಅಲ್ಲೇ ಇನ್ನೊಂದು ಸ್ವಲ್ಪ ಇದ್ದಿದ್ರೆ ನಾನು ಚೆನ್ನಾಗಿ ಹೊಡೆದಾಕ್ಬಿಟ್ಟಿರೋರು. ಹಾಗಿದ್ರೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ? ನಾನಂತೂ ಏನು ಪ್ಲಾನ್ ಮಾಡಲ್ಲಪ್ಪ, ಎಲ್ಲದೂ ನಾನೇ ಬರ. ಫೋನ್ ಇಟ್ಟೇ ಬಿಟ್ಟ. ನಡು ನೀರಲ್ಲಿ ಕೈ ಬಿಟ್ಬಿಟ್ಟಲ್ಲ, ಈಗ ಏನ್ ಮಾಡೋದು? ಸದ್ಯಕ್ಕೆ ಮತ್ತೆ ಕೋಮಕ್ಕೆ ವಾಪಸ್ ಹೋಗೋದೇ ಒಳ್ಳೇದು. ಇವಳು ಡಾಕ್ಟರ್ ನಳಿನಿ ಅಲ್ಲ, ಅಂಗನವಾಡಿ ಟೀಚರು, ನಮ್ಮ ಮಹಿಳಾ ಸಂಘದಲ್ಲಿ ಹೊಸ ಮೆಂಬರ್. ಅಂಗನವಾಡಿ ಮೇಡಮ್ ಅವರು ಇಷ್ಟು ದಿವಸ ತಾವು ನಮಗೆ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದು. ನೀವು ಆಡಿದ ನಾಟಕನ ಬಯಲು ಮಾಡಕ್ಕೆ ನಾವಿಬ್ರು ಸೇರ್ಕೊಂಡು ಆಡಿದ ನಾಟಕ. ಮನೆ ಕೊಡಲ್ಲ ಅನ್ನೆ. ಏನ್ರಿ ಮಾಡ್ಬಿಡ್ತೀರಾ? ನಿಮ್ಮನ್ನ ಪರ್ಮನೆಂಟ್ ಆಗಿ ಕೋಮಾ